ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ದರ್ಶನ್ಗೆ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ. ಇದು ನಟ ದರ್ಶನ್ಗೆ ಪ್ರಶ್ನೆಗಳ ಸುರಿಮಳೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ. ನೋಟಿಸ್ನಲ್ಲಿ ಉಲ್ಲೇಖಿಸಿದಂತ ಅಂಶಗಳ ಆಧಾರದ ಮೇಲೆ ವಿಚಾರಣೆ ಆಗ್ತಾ ಇದೆ. ಪೊಲೀಸರು ರಾತ್ರಿ 1 ಗಂಟೆಗೆ ಬಂದು ಪಬ್ ಅನ್ನ ಕ್ಲೋಸ್ ಮಾಡಿಸಿದ್ರು. ಅಲ್ಲಿಗೆಲ್ಲ ಪ್ಯಾಕಪ್ ಆಗಬೇಕಾಗಿತ್ತು. ಆದರೆ ಪೊಲೀಸರು ಪಬ್ ಅನ್ನ ಕ್ಲೋಸ್ ಮಾಡಿಸಿದ್ರು ಕೂಡ ಹೇಗೆ ಪಾರ್ಟಿ ಮಾಡಿದ್ರಿ? ನೀವು ಅವಧಿ ಮುಗಿದ ಬಳಿಕ ಪಬ್ ಅನ್ನ ತೆರೆಸಿ ಮದ್ಯಪಾನ ಮಾಡಿದ್ದೀರಾ? ಇಂಥ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಇದು ಗಿರಾಕಿಗಳಿಗೂ ಮದ್ಯ ನೀಡಲು ಅವಕಾಶ ನೀಡುವಂತಾಗಿದೆ. ಜೊತೆಗೆ ನೀವೆಲ್ಲ ಮೇಲೆ ಇದ್ದಾಗ ರಸ್ತೆಯಲ್ಲಿ ಜನರು ಗುಂಪು ಸೇರಿದ್ದಾರೆ. ಇದರಿಂದ ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆ ಉಂಟಾಗಿದೆ. ಸ್ವಲ್ಪ ಅಲ್ಲಿ ಟ್ರಾಫಿಕ್ ಉಂಟಾಗಿದೆ. ಕರ್ನಾಟಕ ಅಬಕಾರಿ ಕಾಯ್ದೆ ಮತ್ತು ಕರ್ನಾಟಕ ಪೊಲೀಸ್ ಕಾಯ್ದೆ ಇದೆರಡರ ಒಂದು ಷರತ್ತುಗಳೇನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದೀರಿ. ಇದರ ಬಗ್ಗೆ ಸಮಂಜಸ ಉತ್ತರ ನೀಡುವಂತೆ ಈಗ ಪ್ರಶ್ನೆ ಕೇಳಲಾಗ್ತಾ ಇದೆ. ಇದು ಸುಬ್ರಹ್ಮಣ್ಯ ನಗರ ಸ್ಟೇಷನ್ಗೆ ನಟ ದರ್ಶನ್ ಅವರು ಬಂದಂಥ ಸಂದರ್ಭ. ಅವರ ಜೊತೆಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಹಾಗೆ ಅಭಿಷೇಕ್, ಡಾಲಿ ಧನಂಜಯ್ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಜೊತೆಗೆ ಈ ಬೆಳಗ್ಗೆ ಸಿಸಿಟಿವಿಯಲ್ಲಿ ನೀವುಗಳು ಬೆಳಗಿನ ಜಾವ 3 ಗಂಟೆ ತನಕ ಇರೋದ್ರ ಬಗ್ಗೆ ಒಂದಷ್ಟು ದಾಖಲೆ ಇದೆ. ಇದರ ಬಗ್ಗೆ ಏನು ಉತ್ತರ ಕೊಡ್ತೀರಿ ಅಂತ ಕೂಡ ಕೇಳಲಾಗಿದೆ. ಕಾಟೇರ ಸಕ್ಸಸ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಸಮಯ ಮೀರಿ ಅವಧಿ ಮೀರಿ ಪಾರ್ಟಿಯನ್ನ ಮಾಡಲಾಗಿತ್ತು ಅನ್ನೋ ಆರೋಪವನ್ನ ಈಗ ಕಾಟೇರ ತಂಡ ಜೊತೆಗೆ ಅವತ್ತು ಬಂದಂತ ಒಂದಷ್ಟು ಗೆಸ್ಟ್ಗಳು, ಅದು ನಟ ಡಾಲಿ ಧನಂಜಯ್ ಇರ್ಬೋದು, ಅಭಿಷೇಕ್ ಇರ್ಬೋದು, ನಿನಾಸಂ ಸತೀಶ್, ಚಿಕ್ಕಣ್ಣ ಇವರೆಲ್ಲರೂ ಕೂಡ ಆಗಮಿಸಿದ್ರು, ಆ ಪಾರ್ಟಿಯಲ್ಲಿ ಇದ್ರು. ಇವರೆಲ್ಲರಿಗೂ ಕೂಡ ಈಗ ನೋಟಿಸನ್ನು ನೀಡಲಾಗಿತ್ತು. ಈಗ ಡಾಲಿ ಧನಂಜಯ್ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ನಲ್ಲಿ ಉಲ್ಲೇಖಿಸಿದಂಥ ಅಂಶಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅದರ ಪ್ರಕಾರ ಪೊಲೀಸರು ರಾತ್ರಿ 1 ಗಂಟೆಗೆ ಬಂದು ಪಬ್ಬನ್ನು ಕ್ಲೋಸ್ ಮಾಡಿಸಿದ್ರು. ಪೊಲೀಸರು ಪಬ್ ಕ್ಲೋಸ್ ಮಾಡಿಸಿದ್ರು, ಹೇಗೆ ಪಾರ್ಟಿ ಮಾಡಿಸಿದ್ರಿ ಅಂತ, ಹೇಗೆ ಎಲ್ಲ ಆಯಿತು ಅನ್ನೋದು. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರತ್ಯೇಕ ವಿಚಾರಣೆ ಆಗ್ತಾ ಇದೆ. ಈಗ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಿರುವಂತಹ ಪೊಲೀಸರು ಈಗಾಗಲೇ 3 ಹೇಳಿಕೆಯನ್ನ ಪಡೆದಿರುವಂತಹ ಪೊಲೀಸರು. ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ವಿಚಾರಣೆ ಅಂತ್ಯವಾಗಿದೆ. ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಿರ್ದೇಶಕ ತರುಣ್ ಸುಧೀರ್, ನಟ ಡಾಲಿ ಧನಂಜಯ್ ಹಾಗೆ ನಿನಾಸಂ ಸತೀಶ್ ಇವರೆಲ್ಲರ ವಿಚಾರಣೆ ಈಗ ಸದ್ಯಕ್ಕೆ ಮುಕ್ತಾಯವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರತ್ಯೇಕವಾಗಿ ವಿಚಾರಣೆ. ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ನಟ ದರ್ಶನ್ ಟೀಮ್ ವಿಚಾರಣೆಯ ಅಂತ್ಯವಾಗಿದೆ. ಕಾಟೇರ ಸಕ್ಸಸ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ನಗರ ಪೊಲೀಸರ ವಿಚಾರಣೆ ಅಂತ್ಯ. ಸತತ 1 ಗಂಟೆಗಳ ಕಾಲ ನಟ ದರ್ಶನ್ ಅವರ ವಿಚಾರಣೆ ಆಗಿದೆ. ನಟ ದರ್ಶನ್ ಟೀಮ್ ವಿಚಾರಣೆ ಈಗ ಅಂತ್ಯ ಆಗಿದೆ. ಜೆಟ್ಲ್ಯಾಗ್ ಪಬ್ನಲ್ಲಿ ಮಾಡಿರುವಂತಹ ಪಾರ್ಟಿ ಬೆಳಗಿನ ಜಾವ 3-4 ಗಂಟೆವರೆಗೂ ಕೂಡ ಆಲ್ಮೋಸ್ಟ್ ಪಾರ್ಟಿ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಇದೆ, ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಮಾರು 1 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ಸುಬ್ರಹ್ಮಣ್ಯ ನಗರ ಠಾಣೆ ಎದುರು ದರ್ಶನ್ ಬಂದಂತಹ ಸಂದರ್ಭದಲ್ಲಿ ನೋಡ್ಬೋದಲ್ಲಿ ಕ್ರೌಡ್ ಎಷ್ಟಿತ್ತು ಅಂತ. ಸುಬ್ರಹ್ಮಣ್ಯ ನಗರ ಪೊಲೀಸರ ವಿಚಾರಣೆ ಸದ್ಯಕ್ಕೆ ಅಂತ್ಯವಾಗಿದೆ. ಇದು ಜೆಟ್ಲ್ಯಾಗ್ ಪಬ್ನಲ್ಲಿ ಆದಂತಹ ಪಾರ್ಟಿ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿತ್ತು. ಅದಕ್ಕೆ ದರ್ಶನ್ ಅವರು ಉತ್ತರಿಸೋದಕ್ಕೆ ಬಂದಿದ್ದಾರೆ. ಈಗಾಗಲೇ ವಿಚಾರಣೆ ಅಂತ್ಯವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ಸತತ 1 ಗಂಟೆಗಳ ಕಾಲ ನಟ ದರ್ಶನ್ ಅವರ ವಿಚಾರಣೆ ನಡೀತು. ದುಬೈ ಪ್ರವಾಸದಲ್ಲಿದ್ದಂಥ ನಟ ದರ್ಶನ್ ಇವತ್ತು ಹಾಜರಾಗಿದ್ದಾರೆ. ವಿದೇಶದಲ್ಲಿದ್ದರು. ಕಾಟೇರದ ವಿದೇಶದಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಲ್ಲೂ ಕೂಡ ಪ್ರೀಮಿಯರ್ ಶೋಗಳು ನಡೀತಾ ಇವೆ. ಆ ಕಾರಣ ದುಬೈನಲ್ಲಿದ್ದಂಥ ನಟ ದರ್ಶನ್ ಈಗ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಪೊಲೀಸರು ರಾತ್ರಿ 1 ಗಂಟೆಗೆ ಪಬ್ಬನ್ನು ಕ್ಲೋಸ್ ಮಾಡಿಸಿದ್ರು. ಅದಾದಮೇಲೆ ಮತ್ತೆ ಓಪನ್ ಮಾಡಿಸಿದ್ರ, ಆಮೇಲೆ ಇದೆಲ್ಲ ಸರ್ವ್ ಆಯ್ತಾ ಅನ್ನೋದ್ರ ಬಗ್ಗೆ ಏನೇನು ಬೇಕಾಗಿತ್ತು ಅವರಿಗೆ. ಅದರ ಬಗ್ಗೆ ಈಗ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಠಾಣೆಯ ಬಳಿ ಅಭಿಮಾನಿಗಳ ಜಮಾವಣೆ. ಸುಬ್ರಹ್ಮಣ್ಯ ಸ್ಟೇಷನ್ನ ಹೊರಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ಬ್ಯಾರಿಕೇಡ್ಗಳನ್ನು ಹಾಕಿ ನಂತರ ಅಲ್ಲಿ ಒಳಬಿಡಬೇಕಾಯಿತು.
ಒಂದಷ್ಟು ಪ್ರಶ್ನೆಗಳನ್ನು ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರು ಕೇಳಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಈ ಸಮಯ ಮೀರಿ ಏನೊಂದು ಅಬಕಾರಿ ಕಾಯ್ದೆ ಇದೆ, ಪಬ್ಗಳನ್ನು ರೆಸ್ಟೋರೆಂಟ್ಗಳನ್ನು ಇಷ್ಟು ಗಂಟೆವರೆಗೆ ಕ್ಲೋಸ್ ಮಾಡಬೇಕು, ಇಷ್ಟು ಗಂಟೆಯ ಒಳಗೆ ಅಂತ. ಸೊ ಅದನ್ನು ನೀವು ಬ್ರೇಕ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು, ಜೊತೆಗೆ ಪಬ್ಬನ್ನು ಪೊಲೀಸರು ಬಂದು ಕ್ಲೋಸ್ ಮಾಡಿಸಿದ್ರು, ಅದಾದಮೇಲೆ ಏನಾದರೂ ಓಪನ್ ಮಾಡಿಸಿದ್ರಾ, ಹೇಗೆ ಅಲ್ಲಿ ನಿಮಗೆ ಒಳಗಡೆ ಅವಕಾಶ ಸಿಕ್ತು, ನೀವು ಅವಧಿ ಮುಗಿದ ಬಳಿಕ ಪಬ್ಬನ್ನು ತರಿಸಿ ಅಲ್ಲಿ ಮದ್ಯಪಾನ ಮಾಡಿದ್ದೀರಾ ಅನ್ನೋ ಬಗ್ಗೆ ಪ್ರಶ್ನೆ ಪೊಲೀಸರು ಕೇಳಿದ್ದಾರೆ. ಇದು ಗಿರಾಕಿಗಳಿಗೂ ಮದ್ಯ ನೀಡಲು ಅವಕಾಶ ನೀಡುವಂತಾಗಿದೆ ಅಂತ ಕೂಡ ಹೇಳಿದ್ದಾರೆ. ನೀವೆಲ್ಲ ಮೇಲೆ ಇದ್ದಾಗ ರಸ್ತೆಯಲ್ಲಿ ಜನರು ಗುಂಪು ಸೇರಿದ್ದಾರೆ ಅಂತ ಕೂಡ ಅಲ್ಲಿ ಪ್ರಶ್ನೆ ಕೇಳಿದರು ಪೊಲೀಸರು. ಇದರಿಂದ ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆ ಉಂಟಾಗಿದೆ. ಕರ್ನಾಟಕ ಅಬಕಾರಿ ಕಾಯ್ದೆ ಮತ್ತು ಕರ್ನಾಟಕ ಪೊಲೀಸ್ ಕಾಯ್ದೆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದೀರಿ ಅಂತ ಪೊಲೀಸರು ಪ್ರಶ್ನೆ ಕೇಳಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಸ್ಟೇಷನ್ನಿಂದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಈಗ ಹೊರಬರ್ತಿರುವಂಥ ದೃಶ್ಯ, ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. TV9 ಮೂಲಕ ನೀವು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇರೋದು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಈಗ ಹೊರಗಡೆ, ಮತ್ತೊಬ್ಬ ನೀವು ನೋಡ್ತಿರುವಂಥದ್ದು ನಿರ್ದೇಶಕ ಮಹೇಶ್. ಸೊ ನೋಟಿಸ್ನಲ್ಲಿ ಉಲ್ಲೇಖಿಸಿದಂಥ ಅಂಶಗಳ ಆಧಾರದ ಮೇಲೆ ವಿಚಾರಣೆ ನಡೀತಿದೆ. ಸೊ ನಿರ್ದೇಶಕ ಮಹೇಶ್ ಹಾಗೇನೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವ್ರನ್ನ ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇಂದ ನೇರ